ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇದು ಥರ್ಸ್ಡೇದೇ ಕಂಟಿನ್ಯೂಷನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಒಂದು ಸ್ಯಾರಿ ಇತ್ತು ಆಲ್ರೆಡಿ, ಹಿಂದಿನ ದಿನ ಕುಚ್ಚು ಹಾಕಿದ್ನಲ್ಲ, ಸೇಮ್ ಅದೇ ಸ್ಯಾರಿದೇನೆ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ಗೆ ಕೊಡಬೇಕಾಗಿತ್ತು. ಸೊ ಅದನ್ನು ಕೊಟ್ಟು ಬಂದಿದ್ದಾದಮೇಲೆ ನನಗೆ ಯೂಶ್ವಲಿ ಹಬ್ಬದ ಟೈಮ್ ಅಂತಂದರೆ 3 to 5 ಆರ್ಡರ್ಸ್ ಬಂದಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ. ಸೊ ಎಲ್ಲ ಮನೆಗಳಲ್ಲೂ ಕಂಪ್ಲೀಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಲಾಸ್ಟಲ್ಲಿ ಏನು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂದಷ್ಟು ಸೀರಿಯಲ್ ಸೆಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಲೈಟಿಂಗ್ಸ್ನ. ಅದನ್ನು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹರ್ಷ ಮತ್ತು ಗೌತಮಣ್ಣ ಇಬ್ಬರು ಚೆಕ್ ಮಾಡ್ತಾಯಿದ್ರು. ಈ ಥರ ಲೈಟ್ಸ್ ಯೂಶ್ವಲಿ ಬರ್ಡೇ ಟೈಮ್ಸಲ್ಲಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಹಬ್ಬಕ್ಕೆ ಯೂಸ್ ಮಾಡೋದಕ್ಕಲ್ಲ, ಜಸ್ಟ್ ಬೇಕಾಗಿತ್ತು ಅಂತೇಳಿ ನಾನು ತರಿಸ್ಕೊಂಡಿದ್ದಷ್ಟೇ. ಸೊ ಇದೇ ರೀತಿ ಮೂರು ಟೈಪಲ್ಲಿ ನಾನು ತರಿಸ್ಕೊಂಡಿದ್ದೀನಿ. ಸೊ ಒಂದು ಇವಾಗ ತೋರಿಸಿದ್ನಲ್ವ ಅದು, ಇನ್ನೊಂದು ಈ ರೀತಿ ವೈಟ್ LED ಲೈಟ್ಸ್ ಇದು. ಸೊ ಆ್ಯಕ್ಚುಲಿ ಇದು ಮೊದಲೇ ತೊಗೊಂಡಿದ್ದೆ ಒಂದು 5 years ಬ್ಯಾಕ್, ಬಟ್ ಎಲ್ಲೋ ಒಂದು ಹತ್ರ ಕನೆಕ್ಷನ್ ಬಿಟ್ಟು ಹೋಗಿತ್ತು. ಅದು 2-3 ಸಲ ನಾನು ರೆಡಿ ಮಾಡಿಸ್ಕೊಂಡ್ರೂ ಸಹ ಅದು ಮತ್ತೆ ಮತ್ತೆ ಹೋಗ್ತಿತ್ತು. ಸರಿ ಅಂತೇಳಿ ಇನ್ನೊಂದು ಆರ್ಡರ್ ಮಾಡಿಕೊಂಡೆ. ಇನ್ನೊಂದು ಈ ರೀತಿ ಇದೆ, ಇದಂತೂ ತುಂಬಾ ಚೆನ್ನಾಗಿದೆ. ಲೈಕ್ ದ್ರಾಕ್ಷಿ ಗುತ್ತಿ ಇರುತ್ತೆ ಅಲ್ವಾ, ಸೇಮ್ ಆ ರೀತಿನೂ ಹ್ಯಾಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ ಹ್ಯಾಂಗ್ ಮಾಡ್ಕೋಬೋದು. ತುಂಬ ಅಟ್ರಾಕ್ಟಿವ್ ಆಗಿದೆ. ಇದನ್ನು ಜಸ್ಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಒಂಥರ ಕಂಬಿ ರೀತಿ ಇದೆ, ಅದರೊಳಗಡೆ ಒಂದು ಪುಟಾಣಿ ಲೈಟ್ ಕೊಟ್ಟಿದ್ದಾರೆ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಸೈಡ್ ವಾಲ್ ಡೆಕರ್ ಆಗಿನೂ ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬರ್ಡೇ ಟೈಮ್ಸಲ್ಲಿ ಒಂದು ಸೈಡ್ಸಲ್ಲಿ ಈ ರೀತಿ ಹ್ಯಾಂಗ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಇನ್ನೊಂದು ಯಾಕೋ ಆನ್ ಆಗ್ತಾ ಇಲ್ಲ ಇದು, ಜಸ್ಟ್ ಒಂದ್ಸರಿ ಚೆಕ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇದನ್ನು ಒಂದು ರಿಟರ್ನ್ ಮಾಡಬೇಕಾಗತ್ತೆ. ಸೊ ಈ ಪ್ರಾಡಕ್ಟ್ಸು ನಾನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡ್ಬೋದು, ಶೇರ್ ಮಾಡ್ತೀನಿ. ಸೊ ಇನ್ನೊಂದು ಬಂದು ಇದು. ಸೊ ಆ್ಯಕ್ಚುಲಿ ಇದು ಬಂದು ತುಂಬ ಲಾಂಗ್ ಬರುತ್ತೆ, 3 arm ಅಷ್ಟು ಲೆಂತ್ ಬರುತ್ತೆ. ಬಟ್ ಫುಲ್ ಎಲ್ಲ ಸುತ್ತಕೊಂಡು ಗಂಟಾಗುತ್ತೆ ಅಂತೇಳಿ ನಾನೇ ಈ ರೀತಿ ಚಿಕ್ಕದಾಗಿ ಟೈ ಮಾಡಿಬಿಟ್ಟಿದ್ದೀನಿ. ಇದನ್ನ ಅಲ್ಲಲ್ಲಿ ಹ್ಯಾಂಗ್ ಮಾಡೋದಕ್ಕೆ ವೈಟ್ ಕಲರಲ್ಲಿ ಹುಕ್ಸ್ ಸಹ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಓವರಾಲ್ ಲೈಟ್ಸಲ್ಲಿ ಇದೇ ರೀತಿ ಹ್ಯಾಂಗಿಂಗ್ಸ್ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ವಾ, ಇಲ್ಲಿ ಒಂದಷ್ಟು ಬ್ಯಾಕ್ ಡ್ರಾಪ್ ಥೀಮ್ನ ರೆಡಿ ಮಾಡ್ತಾ ಇದ್ದಾರೆ ಮುನಿ ಮತ್ತು ಗೌತಮಣ್ಣ. ಹರ್ಷಾನು ಹೆಲ್ಪ್ ಮಾಡ್ತಾ ಇದ್ದಾರೆ. ಮಮಸ್ ಸ್ವಲ್ಪ ರೈಟಿಗೆ ಬಾ ಮಮ್ಮ. ಇದು ಅನ್ಪ್ಲ್ಯಾನ್ಡ್ ಥೀಮ್, ಯಾಕೆ ಅಂತ ಗೊತ್ತಿಲ್ಲ. ಈ ಸರಿ ಯಾವುದೇ ರೀತಿ ಪ್ರಿಪರೇಷನ್ಸ್ನ ಮಾಡ್ಕೊಂಡಿಲ್ಲ. ಹಬ್ಬ ಅಂತಂದರೆ ಯೂಶ್ವಲಿ 1-2 ತಿಂಗಳು ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೋತಾರೆ. ನಾನು ಅದೇ ರೀತಿಯೇ ಏನೆಲ್ಲ ಪರ್ಚೇಸ್ ಮಾಡಬೇಕು, ಇಲ್ಲಾಂತಂದರೆ ಬ್ಯಾಕ್ ಡ್ರಾಪ್ ಯಾವ ರೀತಿ ಮಾಡಬೇಕು ಅಂತೇಳಿ ಮೊದಲೇ ಪ್ರಿಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಬಟ್ ಈ ಸರಿ ಯಾಕೋ ಗೊತ್ತಿಲ್ಲ, ಇಂಟ್ರೆಸ್ಟೇ ಇಲ್ಲ ಅದ್ರ ಬಗ್ಗೆ. ರೀಸನ್ನೇ ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ಸ್ಟಿಲ್ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಬಟ್ ಖಾಲಿಯಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಲಾಸ್ಟ್ ಮೊಮೆಂಟಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದು. ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, 10 o'clock ಆಗಿತ್ತು ಆಲ್ರೆಡಿ. ಬಟ್ ಹಬ್ಬದ ಟೈಮ್ ಅಲ್ವಾ, ಸೊ ಆ ಒಂದು ರೀಸನ್ಗೆ ಮೇ ಬಿ ಇನ್ನೂ ಬ್ಯಾಂಗಲ್ ಶಾಪ್ಸ್ ಎಲ್ಲ ಓಪನ್ ಇತ್ತು. ಸೊ ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಐಟಮ್ಸ್ನ ತೊಗೊಂಡು ಬಂದಿದ್ದಾಯಿತು. ಇದು ಒಂಥರ ತುಂಬ ಈಸಿಯಾಗಿ ಆಗೋವಂಥದ್ದು, ಹಾಗೆ ತುಂಬ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ. ನಮಗೆ ಈ ಡೆಕರ್ ಮಾಡೋದಕ್ಕೆ ಹಾರ್ಡ್ಲಿ 200 to 300 rupees ಒಳಗಡೆ ಮುಗ್ದೋಗ್ಬಿಡುತ್ತೆ. ಸೊ ನೀವು ಯಾರಾದರೂ ನಂತರನೇ ಅನ್ಪ್ಲ್ಯಾನ್ಡ್ ಆಗಿದ್ದರೆ, ಸಡನ್ನಾಗಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ಒಂದು ಥೀಮ್ನ ಟ್ರೈ ಮಾಡಿ. ತುಂಬ ಈಸಿ, ತುಂಬಾ ಬೇಗ ಮುಗ್ದೋಗುತ್ತೆ ಕೂಡ. ಇವರು ಆಟ ಆಡಿಕೊಂಡು ಈ ಡೆಕೋರೇಷನ್ನ ಮಾಡಿದ್ದು, ಅವ್ರಿಗೆ ಹಾರ್ಡ್ಲಿ 1 to 1.5 hour ತಗೊಳ್ತು ಅಷ್ಟೇ. ಸೊ ಸ್ವಲ್ಪ ಸಿನ್ಸಿಯರಾಗಿ ಬೇಗ ಮಾಡ್ತೀರಂತಂದರೆ ನಿಮಗೆ ತುಂಬ ಈಸಿಯಾಗಿ ಬೇಗನೆ ಮುಗ್ದೋಗ್ಬಿಡುತ್ತೆ. ಸೊ ಕಂಪ್ಲೀಟಾಗಿ ಗೌತಮಣ್ಣ ಮತ್ತು ಮುನಿನೇ ಮಾಡಿದ್ರು ಇದು. ಮಲಗಿಸ್ತೀನಿ ಹೋಗು. ಅಮ್ಮ
ಅದಿನ್ನೂ ಮಾಡ್ಕೊಂಡಿಲ್ಲ. ನಾನೇ ಮಾಡಿದ್ದು. ಸೊ ಥರ್ಮಕೋಲು ಡಬಲ್ ಟೇಪ್ ಹಾಕಿ ಗೋಡೆಗೆ ಫಿಕ್ಸ್ ಮಾಡಿರೋದು. ಅದಾದಮೇಲೆ ಊಟದ ಎಲೆ ಬರುತ್ತೆ ಅಲ್ವಾ, ಅದನ್ನು ಈ ರೀತಿ ಸೈಡ್ ಎಡ್ಜಸ್ ಇರುತ್ತೆ ಅಲ್ವಾ, ಎಡ್ಜಸ್ನ ಕಟ್ ಮಾಡಿಬಿಟ್ಟು ಥರ್ಮಕೋಲ್ಗೆ ಚುಚ್ಚಿರೋದು. ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದೀವಿ ಅಂತ ಹೇಳು. ಹಾಯ್ ಗಾಯ್ಸ್ ಹೇಳು. ತಿರು ನಿದ್ದೆ ಬಂದಿದೆ. ತಿರು ಹೇಳು. ಅವತ್ತು ಗೃಹ ಪ್ರವೇಶದ ಹೇಳಿದೆ ಮನೆ, ಅದೇ ತರನೇ ಗೈಸ್ ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದೀವಿ ಅಂತ ಹೇಳು. 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 ಹೇಳಲ್ವಾ? ಹೇಳು. ಮೊಚ್ಚನ್ನ ತಿಂದ ಮೂಗಲ್ ಸೊಪ್ಪು ಕುದುರೆ ಎಲ್ಲಿ ಓಡಿಸ್ತಾ ಇದೆಯಾ? ಕುದುರೆ ಓಡಿಸ್ತಾರೆ ಬೇರೆ ಏನು ಓಡಿಸ್ತಾ ಇದೆಯಾ? ಕುದುರೆ ಓಡಿಸ್ತಾ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತುಂಬ ಹೂವು ಬೇಕಾಗುತ್ತೆ ಅಲ್ವಾ. ಯಾವಾಗಲೂ ಊರಲ್ಲಿ ತೋಟದಲ್ಲಿ ಕಡಿಮೆಗೇ ಇಸ್ಕೊಂಡು ಬರ್ತಾಯಿದ್ರು. ಅಂದರೆ ಇಲ್ಲಿ ಏನು ಪ್ರೈಸಸ್ ಇರುತ್ತೆ, ರೇಟ್ ಇರುತ್ತೆ ಅಲ್ವಾ. ಸೊ ಊರಲ್ಲಾದರೆ ತೋಟದಲ್ಲಿ ಕಡಿಮೆಗೆ ಸಿಗುತ್ತೆ ಅಂಥೇಳಿ ಬಿಡಿ ಹೂವನ್ನು ತೊಗೊಂಡು ಬರ್ತಿದ್ರು. ನಾವು ಅದನ್ನು ಕಟ್ಟಿ ಬೇಕಾದರೂ ಹಾಕ್ಕೋಬೋದು, ಈ ರೀತಿ ಡೆಕೋರೇಷನ್ಸ್ಗೆ ಏನಾದರೂ ಯೂಸ್ ಮಾಡ್ಕೋಬೋದು. ಬಟ್ ಈ ಸರಿ ರೇಟ್ಸು ಜಾಸ್ತಿ ಇದೆ. ಹಾಗೆ ತೋಟದಲ್ಲೂ ಸಹ ಎಲ್ಲೂ ಹೂವು ಇರಲಿಲ್ಲ, ಎಲ್ಲ ಕಡೆನೂ ಕಿತ್ಬಿಟ್ಟಿದ್ರು ಅಂತ ಹೇಳಿ ಹೂವನ್ನ ತರೋಕ್ಕಾಗಲಿಲ್ಲ, ಕೊಟ್ಟು ಕಳಿಸ್ಲಿಲ್ಲ ಅಷ್ಟಾಗಿ. ಸೊ ಹಿಂದಿನ ದಿನ ಮುನಿ ಊರಿಗೆ ಹೋಗಿದ್ದರಿಂದ ಇದು ಶಾವಂತಿಗೆ ಹೂವನ್ನೇ, ಇದನ್ನು ಒಂದು 3 to 4 kgs ಅಷ್ಟು ಕೊಟ್ಟು ಕಳಿಸಿದ್ರು. ಇದು ಪಿಂಕ್ ಮತ್ತು ಒಂದು ಸ್ವಲ್ಪ ಮಸ್ಟರ್ಡ್ ಎಲ್ಲೋ ಥರ ಇದೆ. ಸೊ ಈ ಹೂವನ್ನ ಕಟ್ಟಿ ಹಾಕೋದಕ್ಕಿಂತ ಈ ರೀತಿ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ ಡೆಕೋರೇಷನ್ಸ್ಗೆ ಅಂತೇಳಿ ಯೂಸ್ ಮಾಡ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ಪ್ಲಾಸ್ಟಿಕ್ ಫ್ಲವರ್ಸ್ ತುಂಬಾ ಇದೆ ಡೆಕೋರೇಟಿವ್ ಐಟಮ್ಸ್, ಬಟ್ ಈ ಸರಿ ಸಿಂಪಲ್ಲಾಗಿ ಒಂದೊಂದೇ ಹೂವನ್ನು ಇಡೋಣ ಅಂತ ಹೇಳಿ ಈ ಡೆಕೋರೇಷನ್ನ ಮಾಡ್ಕೊಂಡಿದ್ದಾಯಿತು. ಹೆಂಗಿದೀವಿ ಟೈಮು ನಿದ್ದೆ ಬರ್ತಾ ಇದೆ. ಎಷ್ಟಾಗಿದೆ ಟೈಮು? 12:30 ಆಗಿದೆ. 11 o'clockಗೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. 12:30ಗೆಲ್ಲ ಮುಗ್ದೋಯ್ತು. ವೈಶುಗೆ ಫುಲ್ ನಿದ್ದೆ ಬಂದಿದೆ. ಈ ಥರ ಏನಾದರೂ ನೈಟೆಲ್ಲ ಜಗಾಣೆ ಮಾಡಿಕೊಂಡು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಹೋಲ್ ನೈಟ್ ಬೇಕಾದರೂ ಎದ್ದಿರ್ತಾರೆ ಹರ್ಷ ಮತ್ತು ವೈಶು. ನಿದ್ದೆ ಮಾಡು ಅಂತಂದರೆ 12:30ಅಲ್ಲಿ ಮೊಸರನ್ನ ಕೇಳ್ತಾ ಇದ್ದಾಳೆ. ಹೊರಗಡೆ ಸಖತ್ತಾಗಿ ಮಳೆ ಬರ್ತಿದೆ, ಇವಳಿಗೆ ಮೊಸರನ್ನ ಬೇಕಂತೆ. ಹೂವಿಗೆ ಸೆಂಟರಲ್ಲಿ ಗುಂಡ್ಪೆನ್ ಚುಚ್ಚಿ, ಹೇಗೂ ಹಿಂದೆ ಥರ್ಮಕೋಲ್ ಇದೆ ಅಲ್ವಾ, ಅದಕ್ಕೆ ಚುಚ್ಚಿರೋದು ಹೂವು. ಫುಲ್ ಅದೇ ರೀತಿಯೇ ಡೆಕೋರೇಷನ್ ಮಾಡ್ಕೊಂಡಿದ್ದಾಯಿತು. ಅವರು ಬ್ಯಾಕ್ ಡ್ರಾಪ್ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 12:30 ಆಗಿತ್ತಲ್ವ. ನಾವು ಒಂದು 2 ನಿಮಿಷ ರೆಸ್ಟ್ ಮಾಡಿ ಮತ್ತು ನಾವು ಸ್ಯಾರಿ ಡ್ರೇಪ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕೆಳಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟು ಮತ್ತು ಈ ರೀತಿ 2 ಬಿಂದಿಗೆಯಲ್ಲಿ ತುಂಬಕ್ಕೂ ನೀರು ಹಾಕಿ ಅದರೊಳಗಡೆ ಒಂದಷ್ಟು ಐಟಮ್ಸ್ನ ಹಾಕೋದಿರುತ್ತೆ. ಯೂಶಲಾಗಿ ಈಗೆಲ್ಲ ಏನೇನೋ ಐಟಮ್ಸು ತುಂಬ ಆ್ಯಡ್ ಮಾಡ್ತಾರೆ, ಬಟ್ ನಾನು ಅದನ್ನೆಲ್ಲ ಯಾವುದನ್ನು ಆ್ಯಡ್ ಮಾಡೋದಿಲ್ಲ. ಬಿಂದಿಗೆ ಒಳಗಡೆ ಅರಿಶಿನ, ಕುಂಕುಮ, ಹೂವು, 1 ಖರ್ಜೂರ ಮತ್ತು 1 ರೂಪಾಯಿ ಕಾಯಿನ್ನ ಹಾಕ್ತೀನಿ ಅಷ್ಟೇ. ಯೂಶ್ವಲಿ ಯಾವಾಗಲೂ ಅಮ್ಮನೂ ಇದನ್ನೇ ಫಾಲೋ ಮಾಡ್ತಾಯಿದ್ರು. ಸೊ ಸೇಮ್ ನಾನು ಅದನ್ನೇ ಹಾಕಿರೋದಷ್ಟೇ. ನಾನು, ನಾಗು ಮತ್ತು ವೈಶು 3 ಜನನೂ ಪೂಜೆ ಮಾಡಿದ್ದಾದಮೇಲೆ ಅರ್ಶಿನದ ಕೊಂಬನ್ನ ಕಟ್ತಾ ಇದ್ದೀನಿ. ಎವ್ರಿ ಇಯರ್ ಸೇಮ್ ಅರ್ಶಿನದ ಕೊಂಬೆ ಯೂಸ್ ಮಾಡ್ತೀನಿ. ಅಂದರೆ ಪೂಜೆ ಎಲ್ಲ ಆದಮೇಲೆ, ಹಬ್ಬ ಆದಮೇಲೆ ವರಲಕ್ಷ್ಮಿ ದೇವ್ರದ್ದು ಮುಖವಾಡನ ಎತ್ತಿರ್ತೀವಲ್ವ, ಅದೇ ಮುಖವಾಡದ ಜೊತೆ ಅರ್ಶಿನದ ಕೊಂಬನು ಅಲ್ಲೇ ಇಟ್ಟಿರ್ತೀನಿ. ಸೊ ಅದನ್ನೇ ಕಟ್ತಾ ಇದ್ದೀನಿ ಈಗ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಕರೀತಾರೆ. ಅಂತಂದರೆ ಇವೆಂಟ್ಸ್, ಬರ್ಡೇ ಇವೆಂಟ್ಸ್ ಯಾವ ರೀತಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯೇ ಕರೀತಾರೆ. ಹೋಗಿ ಆ್ಯಕ್ಚುಲಿ ಒಂದು 3 to 5 ಮನೆಗಳಲ್ಲಿ ನಾನು ಸ್ಯಾರಿ ಡ್ರೇಪ್ ಮಾಡಿ ಬಂದೆ. ಎಲ್ಲರ ಮನೆಗಳಲ್ಲೂ ಡಬಲ್ ಸ್ಟೆಪ್ ಕೇಳಿದ್ರು. ಈಸಿಯಾಗಿ ಒಂದೊಂದು ಮನೆಯಲ್ಲೂ 30 minutes ಒಳಗಡೆ ಸ್ಯಾರಿ ಡ್ರೇಪ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಡಬಲ್ ಸ್ಟೆಪ್ ಟ್ರೈ ಮಾಡೋಣ ಅಂತಂದರೆ ಯಾಕೋ ಬರಲೇ ಇಲ್ಲ. ಥರ್ಸ್ಡೇ ಮಾರ್ನಿಂಗ್ 9:30ಗೆ ಬಂದಿದ್ದು ನಾಗು ಪಾಪ ಎಲ್ಲ ಕೆಲಸದಲ್ಲೂ ನನಗೆ ಈ ಸರಿ ಸಪೋರ್ಟ್ ಮಾಡಿದ್ಲು. ಈ ಸರಿ ಅಂತಲ್ಲ, ಏನೇ ಕೆಲಸ ಇದ್ರು ಈ ರೀತಿ ಯಾವುದೇ ಒಂದು ಫಂಕ್ಷನ್ ಇದ್ರೂ ಬಂದು ಹೆಲ್ಪ್ ಮಾಡ್ತಾರೆ. ಇವ್ರ ಮನೇಲೂ 2 ಪುಟ್ಟು ನಾಯಿ ಮರಿಗಳಿದೆ. ಫುಲ್ ಡೇ ಅದನ್ನು ಬಿಟ್ಟು ಬಂದು ಅದಕ್ಕೆ ಊಟನೂ ಸಹ ಕೊಟ್ಟಿರಲಿಲ್ಲ. ಸರಿ ಹೇಗೂ ಆಗ್ತಿಲ್ವಲ್ಲ, ನಾನೊಬ್ಳೇ ಡ್ರೇಪ್ ಮಾಡ್ಕೋತೀನಿ. ತುಂಬ ಲೇಟ್ ಆಯಿತು. ಹಾಗೆ ನೆಕ್ಸ್ಟ್ ದಿನ ನಾಗೂ ಪೂಜೆ ಮಾಡಬೇಕಾಗಿತ್ತಲ್ವ, ಹಬ್ಬದ ಕೆಲಸ ಪೆಂಡಿಂಗ್ ಇದ್ದೇ ಇರುತ್ತೆ ಅಲ್ಲೂ ಸಹ ಅಂತೇಳಿ 2:30ಗೆ ನಾಗು ಮತ್ತು ಗೌತಮಣ್ಣನ ಮನೆ ಕಳಿಸಿ ವೈಶುನ ನಿದ್ದೆ ಮಾಡಿಸಿ 3:30ಇಂದ ನಾನು ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 1 ಸ್ಟೆಪ್ಪಲ್ಲಿ ಡ್ರೇಪ್ ಮಾಡಿದ ತಕ್ಷಣ ತುಂಬ ಈಸಿಯಾಗಿ ಬೇಗ ಮುಗ್ದೋಯ್ತು. ಇನ್ನು ಸ್ಯಾರಿ ಡ್ರೇಪ್ ಮಾಡಿದಾದಮೇಲೆ ಮನೆ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಕಿಚನ್ ಶೆಲ್ಫ್ ಮೇಲೆ ಈ ರೀತಿ ಒಂದ್ಸರಿ ರಂಗೋಲಿ ಹಾಕಬೇಕು ಅಂತ ಅನಿಸಿತು. ಸ್ಟೆನ್ಸಿಲಲ್ಲಿ ಹಾಕಿದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮುಖವಾಡನ ರೆಡಿ ಮಾಡ್ತಾ ಇದ್ದೆ. ಪಾಪ ಅಷ್ಟೊತ್ತಿನಲ್ಲೂ ಹರ್ಷ ಇದ್ದು ನನಗೆ ವಿಡಿಯೋ ಮಾಡಿಕೊಡ್ತಾ ಇದ್ದ.
ಯೂಶ್ವಲಿ ಪೂಜೆ ಮಾಡುವಾಗ ಎಲ್ಲರೂ ಟೈಮಿಂಗ್ಸ್ ನೋಡ್ತಾರೆ ಅಲ್ವಾ, ನಾನು ಯಾವಾಗ್ಲೂ ಹಬ್ಬದ ಟೈಮಲ್ಲಿ ಟೈಮಿಂಗ್ಸ್ ಎಲ್ಲ ಏನೂ ನೋಡೋದಿಲ್ಲ. ಬೆಳಗ್ಗೆ 6 o'clockಗೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ವ, ಯಾವಾಗ್ಲೂ ಆ ಟೈಮ್ ಒಳಗಡೆ ಪೂಜೆ ಮುಗ್ದೋಗ್ಬಿಡುತ್ತೆ. ಸೊ ತುಂಬ ಟೈಮ್ ಕಡಿಮೆ ಇತ್ತು ನನಗೆ, ಹಾಗಾಗಿ ಬೇಗ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಕಿರೀಟದ್ದು ದಾರ ಕಟ್ಟಬೇಕಾದ್ರೆ ಗಂಟು ಹಾಕ್ಬಿಟ್ಟೆ. ಹೆಂಗಾಗ್ತೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸೊ ಸ್ನಾನ ಮುಗಿಸ್ಕೊಂಡು ದೇವರು ಮುಖವಾಡನ ರೆಡಿ ಮಾಡ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಒಂದಷ್ಟು ಐಟಮ್ಸ್ ಸಿಗಲಿಲ್ಲ, ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ರು, ಏನೋ ಒಂದೊಂದು ಮಿಸ್ ಆಗಿರುತ್ತೆ. ನನಗೂ ಅದೇ ರೀತಿಯೇ ಆಯಿತು. ಕಿರೀಟ ಫಿಕ್ಸ್ ಮಾಡೋದೊಂದಷ್ಟು ಕಷ್ಟದ ಕೆಲಸ, ಇಲ್ಲ ಅಂತಂದರೆ ಬೇರೆ ಎಲ್ಲ ಬೇಗನೆ ಮುಗೀತು. ಸೊ ಫೈನಲ್ ಆಗಿ ನಮ್ಮ ಮುದ್ದು ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲೊಂದು ನೋಸ್ ಪಿನ್ ಇತ್ತು, ಬಟ್ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಈ ರೀತಿ ಅಲಂಕಾರ ಮಾಡಿದ್ವಿ. ಚೆನ್ನಾಗಿದೆಯಾ? ಎಸ್. ಸೊ ಇಲ್ಲಿ ಹಿಂದೆಗಡೆಯಿಂದ ನಾನು ಈ ಪೋರ್ಷನಲ್ಲಿ ಡಬಲ್ ಟೇಪ್ ಹಾಕಿದ್ದೀನಿ. ಸೊ ಹಂಗಾಗಿ ಅದು ಅಷ್ಟೊಂದು ಫಾಲ್ ಆಗ್ತಾ ಇಲ್ಲ, ಟೈಟಾಗಿನೇ ಕುತ್ಕೊಂಡಿದೆ. ಸೊ ಫೈನಲ್ ಲುಕ್ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಒಂದು ಆ್ಯಕ್ಚುಲಿ ಅಂದರೆ ಇದು ತೆಂಗಿನಕಾಯಿಗೆ ಚುಚ್ಬೋದು ಈಸಿಯಾಗಿ. ಸೊ ಹೀಗೆ ನಾನೊಂದು 2-3 ಇಯರಿಂಗ್ಸ್ನ ಇಟ್ಟು ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನನ್ನ ಹತ್ರ ಈಗ ಕಿರೀಟ ಮತ್ತು ನೋಸ್ ಪಿನ್ ಅದೆಲ್ಲ ಫಿಕ್ಸ್ ಮಾಡಿದ್ನಲ್ವ, ಸೇಮ್ ಅದೇ ಥರದ್ದೇ ಸ್ಟೋನ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನ್ನ ಹತ್ರ ಆ ಥರದ್ದು ಇರಲಿಲ್ಲ, ಸೊ ಹಾಗಾಗಿ ಬೇರೆದನ್ನೇ ಇಟ್ಟೆ. ಸೊ ಇದು ಇಲ್ಲಿ ಆಲ್ರೆಡಿ ನಾನು ಡಬಲ್ ಟೇಪ್ ಅಂಟಿಸ್ಕೊಂಡಿದ್ದೀನಿ, ಅದನ್ನು ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಡಬಲ್ ಟೇಪ್ ಅಂತಂದರೆ ಇದು ಈ ರೀತಿ ಸ್ಟೋನ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋದಕ್ಕೇ. ಗೋಲ್ಡ್ ಶಾಪಲ್ಲಿ ನಮಗೆ ಈ ಥರದ್ದು ಸಿಗುತ್ತೆ, ಇಲ್ಲಾಂತಂದರೆ ಬ್ಯಾಂಗಲ್ ಸ್ಟೋರ್ಸಲ್ಲೂ ನಮಗೆ ಈ ರೀತಿ ಚಿಕ್ಕದು ಗಮ್ ಟೈಪ್ ಇರುತ್ತಲ್ವ, ಅದು ಸಿಗುತ್ತೆ. ಅದರಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಇದು. ಸೊ ಇದು ಒಂದು ಮತ್ತೆ ಆ್ಯಕ್ಚುಲಿ ಐ ಲೈನರಲ್ಲಿ ಮಾಡ್ಬೋದು, ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ದೇವ್ರ ಮುಖವಾಡನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಮುಖವಾಡ ರೆಡಿ ಮಾಡಿದ್ದಾದಮೇಲೆ ಬೇಗ ಮುಂದೆ ಇಡಬೇಕಾಗಿರೋಂಥ ಒಂದಷ್ಟು ಐಟಮ್ಸ್ನೆಲ್ಲ ಇಟ್ಟಿದ್ದಾದಮೇಲೆ 5:30 ಅಷ್ಟರೊಳಗಡೆ ಪೂಜೆಗೆ ಎಲ್ಲ ರೆಡಿ ಆಗಿದೆ. ಇನ್ನೇನು ಪೂಜೆ ಮಾಡೋದಷ್ಟೇ ಬಾಕಿ. ಲಕ್ಷ್ಮೀ ದೇವಿಗೆ ಸೈಡಲ್ಲಿ ಜಡೆಯನ್ನು ಸಹ ಹಾಕಿದ್ದೀನಿ. ಆ್ಯಂಡ್ ಮುಖವಾಡ ಅಲಂಕಾರ ಮಾಡಿರೋದು ಕಂಪ್ಲೀಟಾಗಿ ಈ ರೀತಿ ಕಾಣಿಸ್ತಾ ಇದೆ. ಗೃಹ ಪ್ರವೇಶ ಟೈಮಲ್ಲಿ ಶಾವಂತಿಗೆ ಹೂವು ಎಲ್ಲ ಜಾಸ್ತಿ ಇದೆ ಅಂಥೇಳಿ ದೇವ್ರಿಗೆ ಕೈಕಾಲಿಟ್ಟು ಅಲಂಕಾರ ಮಾಡಿದ್ದೆಲ್ಲ ಏನೂ ಕಾಣಿಸ್ಲಿಲ್ಲ. ಹೂವು ಹಾಕಿ ಫುಲ್ ಕವರ್ ಮಾಡಿಬಿಟ್ಟಿದ್ರು. ಸೊ ಈ ಸರಿ ಆ ಥರ ಎಲ್ಲ ಏನೂ ಹಾಕೋದು ಬೇಡ ಅಂತ ಹೇಳಿ ಜಸ್ಟ್ ಒಂದು ಮಲ್ಲಿಗೆ ಹಾರನ ಹಾಕಿದ್ದೆ ಅಷ್ಟೇ. ಅದೇ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ತುಂಬ ಪೀಸ್ಫುಲ್ಲಾಗಿ ಪೂಜೆ ಮುಗೀತು. ನಮ್ಮನೆ ಮುದ್ದು ಲಕ್ಷ್ಮಿ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೋಲ್ ನೈಟ್ ನಿದ್ದೆ ಕೆಟ್ಟಿದ್ರಿಂದ ತಲೆನೂ ನೋವ್ತಾ ಇತ್ತು. ಸೊ ಲೈಟಾಗಿ ಕಾಫಿ ಮಾಡ್ಕೊಂಡು ಕುಡಿದೆ. ನೈವೇದ್ಯಕ್ಕಂತೂ ನಾನು ಏನೂ ಮಾಡಲಿಲ್ಲ. ನೈವೇದ್ಯ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಪೂಜೆ ಮಾಡಿಬಿಟ್ಟೆ. ನಾನೊಬ್ಬಳೇ ಪೂಜೆ ಮಾಡಿದ್ನಲ್ವ, ಸೊ ಹರ್ಷ, ವೈಶು, ಮುನಿ, ಅತ್ತೆ ಮಾವ ಯಾರೂ ಇರಲಿಲ್ಲ. ಅತ್ತೆ ಮಾವ ಯಾವಾಗಲೂ ಹಿಂದಿನ ದಿನವೇ ಬಂದುಬಿಡ್ತಾಯಿದ್ರು. ಬಟ್ ಈ ಸರಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಲೇಟಾಗಿ ಅಂದರೆ ಒಂದು 9 ಗಂಟೆ ಹಂಗೆ ಬಂದಿದ್ದಾಯಿತು. ಸೊ ಎಲ್ಲರದು ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗ್ದಿರುತ್ತೆ ಅಲ್ವಾ, ಒಟ್ಟಿಗೆ ಇನ್ನೊಂದ್ಸರಿ ಕಾಯಿ ಹೊಡೆದು ಪೂಜೆ ಮಾಡೋಣ ಅಂತ ಹೇಳಿ ಬರೀ ನಾನಷ್ಟೇ ಪೂಜೆ ಮಾಡ್ಕೊಂಡಿದ್ದಾಯಿತು. ಅಷ್ಟೊತ್ತಿಗೆ ನೈವೇದ್ಯ ಎಲ್ಲ ರೆಡಿ ಇರುತ್ತೆ ಅಲ್ವಾ, ಅಂದರೆ ಮನೇಲಿ ನಾವೇನೇ ಅಡುಗೆಗಳು ಮಾಡ್ಕೊಂಡಿದ್ರು ಆಗ ಇಟ್ಟು ಪೂಜೆ ಮಾಡ್ಬೋದು ಅಂತ ಅಷ್ಟೇ. ಪೂಜೆ ಎಲ್ಲ ಆದಮೇಲೆ ಏನೋ ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ದೇವ್ರದ್ದು ಸಾಂಗ್ಸ್ ಏನೋ ಹಾಕಿದ್ದೀನಿ, ಹಾಗಾಗಿ ಸೌಂಡ್ ಮ್ಯೂಟ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ಹರ್ಷನೂ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಸುಮ್ಮನೆ ಕೈ ಮುಗಿದು ಪೂಜೆ ಮಾಡ್ದ. ಇನ್ನು ಹೋಲ್ ಡೇ ಹಬ್ಬ ಅಂತಂದಮೇಲೆ ಏನೋ ಒಂದೊಂದು ಅಡುಗೆ ಮನೇಲೆ ಕೆಲಸ ಸರಿ ಹೋಗುತ್ತೆ ಅಲ್ವಾ. ಡೇ ಅಲ್ಲಿ ಆಗಾಗ ಒಬ್ಬೊಬ್ಬರು ಅರ್ಶಿನ ಕುಂಕುಮಕ್ಕೆ ಬರ್ತಾ ಇದ್ರು.
ನಾನು ಮಾತ್ರ ಅಲ್ಲ, ವೈಶುನು ಅವ್ರ ಫ್ರೆಂಡ್ಸ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿದರು. ಹರ್ಷನೂ ಸಹ ಅವ್ರ ಫ್ರೆಂಡ್ಸ್ ಅವರ ಪೇರೆಂಟ್ಸ್ನೂ ಸಹ ಇನ್ವೈಟ್ ಮಾಡಿದ್ದ. ಫ್ರೆಂಡ್ಸ್, ರಿಲೇಟಿವ್ಸು, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋದರು. ಆ ಟೈಮ್ಗೆ ಸಂಧ್ಯಾ ಮತ್ತು ನಾಗೂ ಬಂದಿದ್ದರು. ಇವರಿಷ್ಟು ಜನ ವೈಶು ಫ್ರೆಂಡ್ಸು. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ಇನ್ನೂ ಒಂದಿಬ್ರದ್ದು ಕ್ಲಿಪ್ ಮಿಸ್ ಆಗಿದೆ. ಮನೆಗೆ ಬರೋರು ಹೋಗೋರ್ದೆಲ್ಲರದ್ದು ಅರ್ಶಿನ ಕುಂಕುಮ ಮುಗಿಸ್ಕೊಂಡು ನಾವು ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬಂದ್ವಿ. ಅದರಲ್ಲಿ ಒಬ್ಬರು ಮನೆಯದು ವೀಡಿಯೋ ಕ್ಲಿಪ್ ಇಲ್ಲಿ ಶೇರ್ ಮಾಡ್ತಾ ಇದ್ವಿ. ಹೋಗಿದ್ದೆಲ್ಲರ ಮನೆಯಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನನ್ನ ಹತ್ರ ಇರೋದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಲಾಂಗ್ ಟೈಮ್ ಫ್ರೆಂಡ್ ಒಬ್ಬರು ಮನೆಗೆ ಇನ್ವೈಟ್ ಮಾಡಿದ್ರು. ಎಷ್ಟೊತ್ತಾದರೂ ಪರವಾಗಿಲ್ಲ ಬರೋದಕ್ಕೆ ಹೇಳಿದರು. ಅದರಲ್ಲೂ ಹಬ್ಬಕ್ಕೆ ಇನ್ನೂ ಲಾಂಗ್ ಟೈಮ್ ಇತ್ತು, ಅಂದರೆ ಆಲ್ಮೋಸ್ಟ್ 1 ಮಂತಿಂದನೇ ಕರೀತಾ ಇದ್ರು. ಇದಕ್ಕೂ ಮುಂಚೆ ಎಲ್ಲ ಒಟ್ಟಿಗೆ ಇದ್ದಿದ್ದು, ಈಗ ಮನೆ ಚೇಂಜ್ ಮಾಡಿರೋದ್ರಿಂದ ಹೋಗಲೇಬೇಕಾಯಿತು. ನನ್ನ ಲಾಸ್ಟ್ ವ್ಲಾಗ್ಸಲ್ಲಿ ನೋಡಿರ್ತೀರ ಅವ್ರನ್ನ. ಆಂಟಿ ಏನಂಟಿ ಗೃಹ ಪ್ರವೇಶಕ್ಕೆ ಬಂದಿಲ್ಲ? ಇವರೇ ನನ್ನ ಫ್ರೆಂಡ್ ಶ್ರೀಲಕ್ಷ್ಮಿ ಅಂತ. ಗೃಹ ಪ್ರವೇಶಕ್ಕೆ ಬಂದಿಲ್ಲ ನೀವು? ಎಗ್ರುತ್ತೆ, ಇಲಿ ಎಗ್ರು ಬಿಡ್ತು. ರಬ್ಬರ್ ಇಬ್ರು ಮನೇನು ಒಂದೇ ಹತ್ರ ಇದ್ದಾಗ ಹೋಲ್ ನೈಟ್ ಜೋರಾಗಿ ಸೌಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಈಗ ದೂರ ಇದೀವಿ, ಎಲ್ಲ ಟಾಪಿಕ್ಸ್ ಕವರ್ ಮಾಡ್ಬೇಕಲ್ವಾ, ವಟ ಅಂತ ಮಾತಾಡ್ತಾ ಇದ್ವಿ. ಸೊ ಇದು ಇವ್ರ ಮನೇಲಿ ಕೂರಿಸಿರುವಂಥ ಲಕ್ಷ್ಮಿ. 3 ಸ್ಟೆಪ್ಸಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಅವ್ರ ಮನೇಲಿರುವಂಥ ಪುಟಾಣಿ ಗಂಡು ಮಕ್ಕಳಿಗೆ ಈ ರೀತಿ ಲಂಗ ಬ್ಲೌಸ್ ಹಾಕಿ ಕ್ಯೂಟಾಗಿ ಫೋಟೋ ತೆಗೆದಿದ್ರು. ಇಬ್ಬರು ಗಂಡು ಮಕ್ಕಳೇ ಲಂಗ ಬ್ಲೌಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ಸೊ ಇಲ್ಲೂ ಸಹ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 11:30, 12 ಆಗೋಗಿತ್ತು. ಮನೆಗೆ ಬಂದು ದೇವ್ರಿಗೆ ಕೆಂಪು ನೀರು ಆರತಿ ಮಾಡಿ ಇಳಿ ತೆಗೆದು ಹಬ್ಬದ ದಿನ ಈ ರೀತಿ ಎಂಡಪ್ ಮಾಡಿದ್ವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಲ್ಕು ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಎವ್ರಿ ಇಯರ್ ಹಬ್ಬನ 3 days ಮಾಡ್ತಿದ್ದೆ. ಈ ಸರಿ ಒಂದೇ ದಿನ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಪೌರ್ಣಮಿ ಇದ್ದಿದ್ರಿಂದ ತೆಗಿಯೋ ಹಾಗಿಲ್ಲ ದೇವ್ರನ್ನ ಅಂತ ಹೇಳಿದ್ರು. ಸೊ 3 days ಹಬ್ಬ ಮಾಡಿದ್ದು. ನಾನು ಒಂದೇ ದಿನ ಮಾಡಿ ಮುಗಿಸೋಣ ಅಂತ ಅನ್ಕೊಂಡಿದ್ದೆ, ಬಟ್ ದೇವರು ನನಗೆ 3 days ಅವಕಾಶ ಕೊಟ್ಟರು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಶನಿವಾರ ಬೆಳಗ್ಗೆ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ ಒಬ್ಬರು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಆಲ್ಮೋಸ್ಟ್ ಒಂದು 2 to 3 times ಕರೆದಿದ್ರು, ಬಟ್ ಹೋಗೋಕ್ಕಾಗಲಿಲ್ಲ. ಈ ಸಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆ ವರಮಹಾಲಕ್ಷ್ಮಿ ಹಬ್ಬನೂ ಇದೆ, ಬಂದು ಕುಂಕುಮ ತಗೊಂಡು ಹೋಗು ಅಂತ ಹೇಳಿದರು. ಸೊ ಹೊರಟಿದ್ದೀವಿ ನಾವು. ಹರ್ಷ ನಮ್ಮ ಜೊತೆಲಿ ಬರಲಿಲ್ಲ. ನಾನು, ಮುನಿ, ವೈಶು, ನಾಗು ಮತ್ತು ಗೌತಮ್ ನಾವಿಷ್ಟು ಜನ ಹೊರಟ್ವಿ. ಬಾಯ್ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಫ್ರೆಂಡ್ಸ್. ಅಕ್ಕ ಮಗ ಮನೇಲಿ ಇದ್ದಿದ್ದರಿಂದ ಅವನ ಜೊತೆಲೇ ಇರ್ತೀನಿ, ನಾನು ಬರೋದಿಲ್ಲ ಅಂತ ಹೇಳ್ದ ಹರ್ಷ. ಸೊ ಹಂಗಾಗಿ ನಾವು ಅವನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನಶಂಕರಿ ಹತ್ರ ಫ್ರೆಂಡ್ ಮನೆ ಇರೋದು. ಸೊ ಈಗ ಅಲ್ಲಿಗೆ ಹೊರಟಿದ್ದೀವಿ. ನಮ್ಮಮ್ಮಗೆ ನಾನು ವಿಡಿಯೋಗ್ರಾಫರ್ ನಾನು ದುಪ್ಪಟ್ಟ ಹಾಕೊಂಡಿದ್ದೀನಿ ಅಂತೇಳಿ ವೈಶುನು ಬೇರೆ ಯಾವುದೋ ಡ್ರೆಸ್ದು ದುಪ್ಪಟ್ಟ ಹಾಕ್ಕೊಂಡಿದ್ದಾಳೆ. ಮ್ಯಾಚೇ ಆಗಲಿಲ್ಲ ಅದು. ವಿಂಡೋ ಡೌನ್ ಮಾಡು. ಬಂದಿದ ತಕ್ಷಣ ಬಾಳೆಹಣ್ಣು ಇವ್ರಿಗೆ. ಬಾಯ್ ಬಾಯ್.
ಯಾವಾಗ ಕರೆದಾಗ್ಲೂ ಪೂಜೆ ಟೈಮ್ಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಈ ಟೈಮ್ ನೀನು ಬೆಳಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಯಾವಾಗಾದರೂ ಪರವಾಗಿಲ್ಲ ಬಂದು ಹೋಗು ಅಂತ ಹೇಳಿದ್ರು. ಓಕೆ ಫೈನ್, ಅಷ್ಟು ಹೇಳಿದ್ಮೇಲೆ ನಾವು ಹೋಗದಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಫ್ರೆಂಡ್ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಿಟ್ವಿ. ಸೊ ಎಲ್ಲೋ ಲೈನ್ ಮೆಟ್ರೋ ಲಾಂಚ್ ಇದ್ದಿದ್ದರಿಂದ ಎಲ್ಲ ಕಡೆ ದೊಡ್ಡ ದೊಡ್ಡ ಬ್ಯಾನರ್ಸು ಮತ್ತು ಫುಲ್ ಲೈಟಿಂಗ್ಸ್ ಹಾಕಿದ್ರು. ನಾವು ಫ್ರೆಂಡ್ ಮನೆಯಿಂದ ಹೊರಡೋ ಅಷ್ಟರಲ್ಲಿ ಹನಿ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಕೈ ತೆಗಿ ಮಗಳೇ, ನೋಡ್ಬೇಕಾ? ವೈಶು ನನಗೆ ತುಂಬ ಸಿನ್ಸಿಯರ್ ಆಗಿ ಏನು ಪ್ಲ್ಯಾನ್ ಹೇಳ್ತಾ ಇದ್ಲು. ಫನ್ನಿ ಆದರೂ ಚೆನ್ನಾಗಿತ್ತು. ಮಳೆ ಬರ್ತಿತ್ತಲ್ವ, ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು ಹೊರಗಡೆ. ಚಿಲ್ಲಾಗಿರೋ ಕ್ಲೈಮೇಟ್ಗೆ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಆ್ಯಡ್ ಆನ್ ಆಗಬೇಕಲ್ವಾ. ಬರ್ತಾ ಹಾಗೆ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು, ಹಾಗಾಗಿ ಕಾರ್ ಒಳಗಡೆ ಕುತ್ಕೊಂಡು ತಿಂತಾ ಇದ್ವಿ. ಇವರು ತಿನ್ನೋದ್ರಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಿದ್ದಾರೆ, ಮೊಬೈಲ್ ನೋಡ್ಕೊಂಡು ಬ್ಯುಸಿಯಾಗಿ ತಿಂತಾ ಇರೋದು. ಆಕ್ಚುಲಿ ಬಂಗಾರಪೇಟೆದಲ್ಲಿ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ ಮನೆ. ಬರೋಷ್ಟರಲ್ಲಿ ಇವರಿಬ್ರು ಲೈಟು ಸಹ ಆನ್ ಮಾಡಿರಲಿಲ್ಲ, ಆಫ್ ಮಾಡಿನೇ ಕುತ್ಕೊಂಡಿದ್ರು. ಸೊ ಈ ರೀತಿ ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ 3 days ಸೆಲೆಬ್ರೇಟ್ ಮಾಡಿರೋದು. ನಾನು ಫೆಸ್ಟಿವಲ್ ಅಟೈರಲ್ಲಿ ಯಾವುದೇ ಒಂದು ವಿಡಿಯೋನ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನನ್ನ ಮಗಳ ಜೊತೆ ತಗೊಂಡಿರೋ ಒಂದು ಪಿಕ್ನ ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬದ 3rd day ವಿಡಿಯೋದು ಕ್ಲಿಪ್ಸ್ ಇಲ್ಲಿ ಇಲ್ಲ. ಸೊ ಪಾಸಿಬಲ್ ಆದರೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ಮಗಳ ಸುಂದರಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ.